ಓಂ ಶಾಂತಿ. ತಾರೀಕು 10-12-2024 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ನಿಮ್ಮ ಈ ರೆಕಾರ್ಡ್ ಸಂಜೀವಿನಿ ಔಷಧಿಯಾಗಿದೆ. ಇದನ್ನು ಪ್ಲೇ ಮಾಡುವುದರಿಂದ ಬಾಡಿ ಹೋಗಿರುವುದು ಸರಿಯಾಗುವುದು. ಪ್ರಶ್ನೆ: ಸ್ಥಿತಿ ಕ್ಷೀಣವಾಗಲು ಕಾರಣ ಏನು? ಯಾವ ಯುಕ್ತಿಯಿಂದ ಸ್ಥಿತಿಯನ್ನು ಬಹಳ ಚೆನ್ನಾಗಿ ಮಾಡಿಕೊಳ್ಳಲು ಸಾಧ್ಯ? ಉತ್ತರ: 1. ಜ್ಞಾನದ ಡಾನ್ಸ್ ಮಾಡುವುದಿಲ್ಲ. ಇಲ್ಲಸಲ್ಲದ ಮಾತುಗಳಿಂದ ಸಮಯ ಕಳೆದು ಬಿಡುವಿರಿ, ಆದ್ದರಿಂದ ಸ್ಥಿತಿ ಕ್ಷೀಣಿಸುತ್ತದೆ. 2. ಬೇರೆಯವರಿಗೆ ದುಃಖ ಕೊಟ್ಟರೂ ಸಹ ಅದರ ಪ್ರಭಾವ ಸ್ಥಿತಿಯ ಮೇಲೆ ಬೀಳುತ್ತದೆ. ಸ್ಥಿತಿಯು ಚೆನ್ನಾಗಿ ಯಾವಾಗ ಇರುವುದೆಂದರೆ ಯಾವಾಗ ಮಧುರವಾಗಿ ನಡೆಯುವಿರಿ, ನೆನಪಿನ ಮೇಲೆ ಸಂಪೂರ್ಣ ಗಮನವಿರುವುದು. ರಾತ್ರಿ ಮಲಗುವ ಮೊದಲು ಕಡಿಮೆ ಎಂದರು ಅರ್ಧ ಗಂಟೆಯಾದರೂ ನೆನಪಿನಲ್ಲಿ ಕುಳಿತುಕೊಳ್ಳುವಿರಿ. ನಂತರ ಬೆಳಿಗ್ಗೆ ಎದ್ದು ನೆನಪು ಮಾಡಿದಾಗ ನಿಮ್ಮ ಸ್ಥಿತಿ ಚೆನ್ನಾಗಿರುತ್ತದೆ. ಗೀತೆ: ನನ್ನ ಮನಸ್ಸಿನ ದ್ವಾರದಲ್ಲಿ ಬಂದವರು ಯಾರು? ಕೌನಾಯ ಮೇರೆ ಮನಕೆ ದ್ವಾರೆ. ಓಂ ಶಾಂತಿ. ಈ ರೆಕಾರ್ಡ್ಗಳನ್ನು ಬಾಬಾ ಮಕ್ಕಳಿಗಾಗಿ ಮಾಡಿಸಿದ್ದಾರೆ. ಇದರ ಅರ್ಥ ಸಹ ಮಕ್ಕಳ ವಿನಃ ಬೇರೆ ಯಾರಿಗೂ ತಿಳಿಯುವುದಿಲ್ಲ. ಬಾಬಾ ಅನೇಕ ಬಾರಿ ತಿಳಿಸಿದ್ದಾರೆ, ಇಂತಹ ಒಳ್ಳೊಳ್ಳೆಯ ರೆಕಾರ್ಡ್ ಮನೆಯಲ್ಲಿಟ್ಟುಕೊಳ್ಳಬೇಕು. ನಂತರ ಯಾರಾದರೂ ಬಾಡಿ ಹೋದಂತಾಗಿ ಬಂದಾಗ ರೆಕಾರ್ಡ್ ಪ್ಲೇ ಮಾಡುವುದರಿಂದ ಬುದ್ಧಿಯಲ್ಲಿ ತಕ್ಷಣ ಅರ್ಥ ಬಂದಾಗ ಬಾಡಿ ಹೋಗಿರುವವರು ಸರಿ ಹೋಗಿ ಬಿಡುವರು. ಈ ರೆಕಾರ್ಡ್ ಸಹ ಸಂಜೀವಿನಿ ಬೂಟಿಯಾಗಿದೆ. ಬಾಬಾ ಸೂಚನೆಗಳನ್ನಂತೂ ಕೊಡುತ್ತಾರೆ, ಆದರೆ ಕೆಲವರು ಮಾತ್ರ ಅದನ್ನು ಕಾರ್ಯರೂಪದಲ್ಲಿ ತರುತ್ತಾರೆ. ಈಗ ಈ ಗೀತೆಯಲ್ಲಿ ಯಾರು ಕೇಳುತ್ತಾರೆ? ನಿಮ್ಮ ಎಲ್ಲರ ಹೃದಯದಲ್ಲಿ ಯಾರು ಬಂದರು? ಯಾರು ಬಂದು ಜ್ಞಾನದ ಡಾನ್ಸ್ ಮಾಡುತ್ತಾರೆ? ಹೇಳುತ್ತಾರೆ ಗೋಪಿಕೆಯರು ಕೃಷ್ಣನನ್ನು ನಾಟ್ಯವಾಡಿಸುತ್ತಿದ್ದರು ಎಂದು. ಹೀಗಂತೂ ಇಲ್ಲ. ಈಗ ಬಾಬಾ ಹೇಳುತ್ತಾರೆ, ಹೇ ಸಾಲಿಗ್ರಾಮ ಮಕ್ಕಳೇ, ಎಲ್ಲರಿಗೂ ಹೇಳುತ್ತಾರಲ್ಲವೇ, ಸ್ಕೂಲ್ ಎಂದರೆ ಸ್ಕೂಲ್, ಎಲ್ಲಿ ವಿದ್ಯೆ ಓದಲಾಗುತ್ತದೆ. ಇದು ಸಹ ಪಾಠಶಾಲೆಯಾಗಿದೆ. ನೀವು ಮಕ್ಕಳು ತಿಳಿದಿರುವಿರಿ, ನಿಮ್ಮ ಹೃದಯದಲ್ಲಿ ಯಾರ ನೆನಪು ಬರುತ್ತದೆ? ಬೇರೆ ಯಾರೇ ಮನುಷ್ಯ ಮಾತ್ರರ ಬುದ್ಧಿಯಲ್ಲಿ ಈ ಮಾತುಗಳು ಇಲ್ಲ. ಇದೊಂದೇ ಸಮಯವಾಗಿದೆ ಯಾವುದು ನೀವು ಮಕ್ಕಳಿಗೆ ಅವರ ನೆನಪು ಇರುತ್ತದೆ. ಬೇರೆ ಯಾರೂ ಅವರನ್ನು ನೆನಪು ಮಾಡುವುದಿಲ್ಲ. ತಂದೆ ಹೇಳುತ್ತಾರೆ, ನೀವು ಪ್ರತಿದಿನ ನನ್ನನ್ನು ನೆನಪು ಮಾಡಿದಾಗ ಧಾರಣೆ ಬಹಳ ಚೆನ್ನಾಗಿ ಆಗುತ್ತದೆ. ಯಾವ ರೀತಿ ನಾನು ಡೈರೆಕ್ಷನ್ ಕೊಡುತ್ತೇನೆ ಆ ರೀತಿ ನೀವು ನೆನಪು ಮಾಡುವುದಿಲ್ಲ. ಮಾಯೆ ನಿಮಗೆ ನೆನಪು ಮಾಡಲು ಬಿಡುವುದಿಲ್ಲ. ನಾನು ಹೇಳಿದಂತೆ ನೀವು ಬಹಳ ಕಡಿಮೆ ನಡೆಯುವಿರಿ ಮತ್ತು ಮಾಯೆ ಹೇಳುವಂತೆ ಬಹಳ ಹೆಚ್ಚು ನಡೆಯುವಿರಿ. ಎಷ್ಟು ಬಾರಿ ಹೇಳಿರುವೆ, ರಾತ್ರಿಯಲ್ಲಿ ಮಲಗುವ ಮೊದಲು ಅರ್ಧ ಗಂಟೆ ಬಾಬನ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಬಲೆ ಸ್ತ್ರೀ ಪುರುಷರಿದ್ದರೆ ಒಟ್ಟಿಗೆ ಕುಳಿತುಕೊಳ್ಳಿ ಅಥವಾ ಬೇರೆ ಬೇರೆ ಕುಳಿತುಕೊಳ್ಳಿ. ಬುದ್ಧಿಯಲ್ಲಿ ಒಬ್ಬ ತಂದೆಯದೇ ನೆನಪಿರಲಿ. ಆದರೆ ಕೇವಲ ಕೆಲವರು ಮಾತ್ರ ನೆನಪು ಮಾಡುತ್ತಾರೆ. ಮಾಯೆ ಮರೆಸಿಬಿಡುತ್ತದೆ. ಆಜ್ಞೆಯಂತೆ ನಡೆಯದಿದ್ದರೆ ಪದವಿಯನ್ನು ಹೇಗೆ ಪಡೆಯಲು ಸಾಧ್ಯ? ಬಾಬಾರವರನ್ನು ಬಹಳ ನೆನಪು ಮಾಡಬೇಕು. ಶಿವಬಾಬಾ, ನೀವೇ ಆತ್ಮಗಳ ತಂದೆಯಾಗಿರುವಿರಿ. ಎಲ್ಲರಿಗೂ ನಿಮ್ಮಿಂದಲೇ ಆಸ್ತಿ ಸಿಗಬೇಕು. ಯಾರು ಪುರುಷಾರ್ಥ ಮಾಡುವುದಿಲ್ಲವೋ ಅವರಿಗೂ ಸಹ ಆಸ್ತಿ ಸಿಗುವುದು. ಬ್ರಹ್ಮಾಂಡದ ಮಾಲೀಕರಂತೂ ಎಲ್ಲರೂ ಆಗುವಿರಿ. ಎಲ್ಲ ಆತ್ಮಗಳು ನಿರ್ವಾಣಧಾಮಕ್ಕೆ ಡ್ರಾಮಾ ಅನುಸಾರ ಬರುವುವು. ಬಲೆ ಏನೂ ಮಾಡದೆ ಹೋದರೂ ಅರ್ಧ ಕಲ್ಪ ಬಲೆ ಭಕ್ತಿ ಮಾಡುತ್ತಾರೆ, ಆದರೆ ಯಾರೂ ವಾಪಸ್ಸು ಹೋಗಲು ಸಾಧ್ಯವಿಲ್ಲ. ಎಲ್ಲಿಯವರೆಗೆ ನಾನು ಮಾರ್ಗದರ್ಶಕನಾಗಿ ಬರುವುದಿಲ್ಲ ಅಲ್ಲಿಯವರೆಗೆ ಯಾರೂ ವಾಪಸ್ಸು ಹೋಗುವುದಿಲ್ಲ. ಯಾರೂ ರಸ್ತೆಯನ್ನು ನೋಡೇ ಇಲ್ಲ. ಒಂದು ವೇಳೆ ನೋಡಿದ್ದೇ ಆದರೆ ಅವರ ಹಿಂದೆ ಎಲ್ಲರೂ ಸೊಳ್ಳೆಗಳ ರೀತಿ ಹೋಗಬೇಕಿತ್ತು. ಮೂಲವತನ ಏನು ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ನೀವು ತಿಳಿದಿರುವಿರಿ, ಇದು ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ಇದೇ ಪುನರಾವರ್ತನೆ ಮಾಡಬೇಕು. ಈಗ ದಿನದಲ್ಲಂತೂ ಕರ್ಮಯೋಗಿಯಾಗಿ ಕೆಲಸ ಕಾರ್ಯದಲ್ಲಿ ತೊಡಗಬೇಕು. ಭೋಜನ ತಯಾರಿಸುವ ಇತ್ಯಾದಿ ಎಲ್ಲಾ ಕೆಲಸ ಮಾಡಬೇಕು.
ವಾಸ್ತವದಲ್ಲಿ ಕರ್ಮ ಸನ್ಯಾಸ ಮಾಡುವುದು ಸಹ ತಪ್ಪಾಗಿದೆ. ಕರ್ಮವಿಲ್ಲದೆ ಯಾರೂ ಬರಲು ಸಾಧ್ಯವಿಲ್ಲ. ಕರ್ಮ ಸನ್ಯಾಸಿ ಎಂದು ಸುಳ್ಳಾಗಿ ಹೆಸರಿಟ್ಟಿದ್ದಾರೆ. ಅಂದಾಗ ಹಗಲಿನಲ್ಲಿ ಬಲೆ ವ್ಯವಹಾರ ಇತ್ಯಾದಿ ಮಾಡಿ ರಾತ್ರಿಯಲ್ಲಿ ಹಾಗೂ ಬೆಳಗ್ಗೆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿರಿ. ಯಾರನ್ನು ಈಗ ನೀವು ತನ್ನವರನ್ನಾಗಿ ಮಾಡಿಕೊಂಡಿರುವಿರಿ ಅವರು ನೆನಪು ಮಾಡುವುದರಿಂದ ಸಹಯೋಗವು ಸಿಗುವುದು. ಇಲ್ಲದೆ ಹೋದರೆ ಸಿಗುವುದಿಲ್ಲ. ಸಾಹುಕಾರರಿಗಂತೂ ತಂದೆಯ ಮಕ್ಕಳಾಗುವುದರಲ್ಲಿ ಹೃದಯ ವಿದೀರ್ಣರಾಗುತ್ತಾರೆ. ನಂತರ ಪದವಿಯೂ ಸಹ ಸಿಗುವುದಿಲ್ಲ. ಇಲ್ಲಿ ನೆನಪು ಮಾಡುವುದಂತೂ ಬಹಳ ಸಹಜವಾಗಿದೆ. ಅವರು ನಮ್ಮ ತಂದೆ ಟೀಚರ್ ಸದ್ಗುರುವಾಗಿದ್ದಾರೆ. ನಮಗೆ ಎಲ್ಲ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ. ಈ ಪ್ರಪಂಚದ ಚರಿತ್ರೆ ಭೂಗೋಳ ಯಾವ ರೀತಿ ಪುನರಾವರ್ತನೆಯಾಗುತ್ತದೆ ಎಂದು ತಂದೆಯನ್ನು ನೆನಪು ಮಾಡಬೇಕು. ನಂತರ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಎಲ್ಲರನ್ನೂ ವಾಪಸ್ ಕರೆದೊಯ್ಯುವವರಂತೂ ತಂದೆಯೇ ಆಗಿದ್ದಾರೆ. ಈ ರೀತಿಯ ಚಿಂತೆಯಲ್ಲಿರಬೇಕು. ರಾತ್ರಿ ಮಲಗುವ ಸಮಯದಲ್ಲಿಯೂ ಸಹ ಈ ಜ್ಞಾನ ತಿರುಗುತ್ತಿರಬೇಕು. ಬೆಳಿಗ್ಗೆ ಏಳುವಾಗಲೂ ಸಹ ಇದೇ ಜ್ಞಾನ ನೆನಪಿನಲ್ಲಿರಲಿ. ನಾವು ಬ್ರಾಹ್ಮಣರಿಂದ ದೇವತೆ, ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರರು ಆಗುವೆವು. ಆಮೇಲೆ ಬಾಬಾ ಬರುತ್ತಾರೆ, ನಮ್ಮ ಬುದ್ಧಿಯನ್ನು ತೆರೆದು ಬಿಡುತ್ತಾರೆ. ಜ್ಞಾನದ 3ನೇ ನೇತ್ರವೂ ಸಹ ಸಿಗುತ್ತದೆ. ಇಂತಹ ತಂದೆಯಂತೂ ಬೇರೆ ಯಾರು ಆಗಲು ಸಾಧ್ಯವಿಲ್ಲ. ತಂದೆ ರಚನೆಯನ್ನು ರಚಿಸುತ್ತಾರೆ ಎಂದ ಮೇಲೆ ತಾಯಿಯೂ ಆಗಿದ್ದಾರೆ. ಜಗದಂಬೆಯನ್ನು ನಿಮಿತ್ತವಾಗಿ ಮಾಡುತ್ತಾರೆ. ತಂದೆ ಈ ತನುವಿನಲ್ಲಿ ಬಂದು ಬ್ರಹ್ಮರವರ ರೂಪದಲ್ಲಿ ಆಟಪಾಠವನ್ನು ಆಡುತ್ತಾರೆ. ತಿರುಗಾಡಲು ಸಹ ಹೋಗುತ್ತಾರೆ. ನಾವು ಬಾಬರವರನ್ನು ನೆನಪಂತೂ ಮಾಡುತ್ತೇವಲ್ಲವೇ? ನೀವು ಅರಿತಿರುವಿರಿ ಇವರ ರಥದಲ್ಲಿ ಬರುತ್ತಾರೆ ಎಂದು. ನೀವು ಹೇಳುವಿರಿ ಬಾಪ್ ದಾದಾ ನಮ್ಮ ಜೊತೆಯ ಆಟವಾಡುತ್ತಾರೆ ಎಂದು. ಆಟದಲ್ಲಿಯೂ ಸಹ ಬಾಬಾ ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾರೆ. ಬಾಬಾ ತಿಳಿಸುತ್ತಾರೆ, ನಾನು ಇವರ ರಥದ ಮೂಲಕ ಆಟವಾಡುತ್ತಿದ್ದೇನೆ ಎಂದು. ಚೈತನ್ಯದಲ್ಲಂತೂ ಇರುವರಲ್ಲವೇ? ಆದ್ದರಿಂದ ಇಂತಹ ಚಿಂತನೆ ಇಟ್ಟುಕೊಳ್ಳಬೇಕು. ಇಂತಹ ತಂದೆಯ ಮೇಲೆ ಬಲಿಹಾರಿ ಸಹ ಆಗಬೇಕು. ಭಕ್ತಿ ಮಾರ್ಗದಲ್ಲಿ ನೀವು ಹಾಡುತ್ತಾ ಬಂದಿರಿ, ನಾನು ನಿಮಗೆ ಬಲಿಹಾರಿಯಾಗಿ ಬಿಡುವೆನು. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ಈ ಒಂದು ಜನ್ಮಕ್ಕಾಗಿ ನಿಮ್ಮ ವಾರಸುದಾರ ಮಾಡಿಕೊಂಡು ಬಿಡಿ. ಆಗ ನಾನು ನಿಮಗೆ 21 ಜನ್ಮಕ್ಕಾಗಿ ರಾಜ್ಯಭಾಗ್ಯವನ್ನು ನೀಡುತ್ತೇನೆ. ಈಗ ಇವರು ಆಜ್ಞೆ ನೀಡಿದರೂ ಸಹ ಆ ಸೂಚನೆಯಂತೆ ನಡೆಯಬೇಕು. ಅವರು ಸಹ ಹೇಗೆ ನೋಡುತ್ತಿರುತ್ತಾರೆ. ಆದ್ದರಿಂದ ಸೂಚನೆಯನ್ನು ಕೊಡುತ್ತಾರೆ. ಡೈರೆಕ್ಷನ್ ಪ್ರಮಾಣ ನಡೆಯುವುದರಿಂದ ಮಮತ್ವ ಅಳಿಸು ಹೋಗುವುದು. ಆದರೆ ಭಯ ಬೀಳುತ್ತಾರೆ. ಬಾಬಾ ಹೇಳುತ್ತಾರೆ, ನೀವು ಬಲಿಯಾಗದಿದ್ದರೆ ನಾವು ಹೀಗೆ ಆಸ್ತಿ ಕೊಡುವುದು? ನಿಮ್ಮ ಹಣವನ್ನು ಯಾರೂ ತೆಗೆದುಕೊಂಡು ಹೋಗುವುದಿಲ್ಲ. ಹೇಳುತ್ತಾರೆ, ಒಳ್ಳೆಯದು, ನಿಮ್ಮ ಬಳಿ ಹಣ ಇದ್ದಲ್ಲಿ ಅದನ್ನು ಲಿಟ್ರೇಚರ್ ಮಾಡಿಸುವಲ್ಲಿ ತೊಡಗಿಸಿ ಟ್ರಸ್ಟಿಯಾಗಿರುವಿರಲ್ಲವೇ? ಬಾಬಾ ಸಲಹೆ ಕೊಡುತ್ತಿರುತ್ತಾರೆ. ಬಾಬಾರವರ ಬಳಿ ಏನಿದೆ ಅದೆಲ್ಲ ಮಕ್ಕಳಿಗೆ ಇದೆ. ಮಕ್ಕಳಿಂದ ಏನನ್ನೂ ಪಡೆಯುವುದಿಲ್ಲ. ಯುಕ್ತಿಯಿಂದ ತಿಳಿಸಿಕೊಡುತ್ತಾರೆ, ಕೇವಲ ಮಮತ್ವ ಅಳಿಸಿ ಹೋಗಬೇಕು. ಮೋಹವು ಸಹ ಬಹಳ ಕಠಿಣವಾಗಿದೆ. ಕೋತಿಯ ಉದಾಹರಣೆ ಬಾಬಾ ಹೇಳುತ್ತಾರೆ, ನೀವು ಕೋತಿಗಳ ತರಹ ಅವರಲ್ಲಿ ಏಕೆ ಮೋಹವನ್ನು ಇಡುವಿರಿ? ಮನೆಯಲ್ಲಿ ಮಂದಿರ ಹೇಗೆ ಆಗುವುದು? ನಾವು ನಿಮ್ಮನ್ನು ಮಂಗತನದಿಂದ ಬಿಡಿಸಿ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತೇವೆ. ನೀವು ಈ ಕಿಚಡಾಪಟ್ಟಿಯ ಮೇಲೆ ಮಮತೆಯನ್ನು ಏಕೆ ಇಡುವಿರಿ? ಬಾಬಾ ಕೇವಲ ಮತ ನೀಡುತ್ತಾರೆ ಹೇಗೆ ಸಂಭಾಲಿಸಬೇಕು ಎಂದು. ಆದರೂ ಬುದ್ಧಿಯಲ್ಲಿ ಕೂರುವುದಿಲ್ಲ. ಇದೆಲ್ಲ ಬುದ್ಧಿಯ ಕೆಲಸವಾಗಿದೆ. ಬಾಬಾ ಸಲಹೆ ಕೊಡುತ್ತಾರೆ, ಅಮೃತ ವೇಳೆಯಲ್ಲಿಯೂ ಸಹ ಬಾಬನ ಜೊತೆ ಹೇಗೆ ಮಾತನಾಡುವುದು? ಬಾಬಾ, ತಾವು ಬೇಹದ್ದಿನ ತಂದೆ ಟೀಚರ್ ಆಗಿರುವಿರಿ. ನೀವೇ ಈ ಬೇಹದ್ದಿನ ಪ್ರಪಂಚದ ಚರಿತ್ರೆ ಭೂಗೋಳವನ್ನು ತಿಳಿಸಬಲ್ಲಿರಿ. ಲಕ್ಷ್ಮೀನಾರಾಯಣರ 84 ಜನ್ಮಗಳ ಕಥೆಯನ್ನು ಈ ಪ್ರಪಂಚದಲ್ಲಿ ಯಾರೂ ಸಹ ತಿಳಿದಿಲ್ಲ. ಜಗದಂಬೆಗೆ ಮಾತಾ ಮಾತಾ ಎಂದು ಸಹ ಹೇಳುವಿರಿ. ಅವರು ಯಾರು? ಸತ್ಯಯುಗದಲ್ಲಂತೂ ಆಗಲು ಸಾಧ್ಯವಿಲ್ಲ. ಅಲ್ಲಿನ ಮಹಾರಾಣಿ ಮಹಾರಾಜ ಅಂತೂ
ಲಕ್ಷ್ಮೀನಾರಾಯಣ ಆಗಿದ್ದಾರೆ. ಅವರಿಗೆ ಅವರದೇ ಆದ ಮಕ್ಕಳಿರುತ್ತಾರೆ. ಯಾರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ನಾವು ಹೇಗೆ ಅವರ ಮಕ್ಕಳಾಗುತ್ತೇವೆ? ಯಾರು ಸಿಂಹಾಸನದ ಮೇಲೆ ಕೂರುತ್ತಾರೆ? ಈಗ ನಾವು ತಿಳಿದಿದ್ದೇವೆ, ಈ ಜಗದಂಬ ಬ್ರಾಹ್ಮಣಿಯಾಗಿದ್ದಾರೆ. ಬ್ರಹ್ಮರವರ ಮಗಳು ಸರಸ್ವತಿ. ಮನುಷ್ಯರಿಗೆ ಈ ರಹಸ್ಯ ತಿಳಿದಿಲ್ಲ. ರಾತ್ರಿಯಲ್ಲಿ ಬಾಬರವರ ನೆನಪಿನಲ್ಲಿ ಕುಳಿತುಕೊಳ್ಳುವ ನಿಯಮವನ್ನಿಟ್ಟುಕೊಳ್ಳಬೇಕು. ಇದು ಬಹಳ ಒಳ್ಳೆಯದು. ನಿಯಮವನ್ನು ನಡೆದಿದ್ದೇ ಆದರೆ ನಿಮಗೆ ಖುಷಿಯ ಪಾರವೇ ಏರಿರುತ್ತದೆ. ನಂತರ ಯಾವುದೇ ಕಷ್ಟ ಇರುವುದಿಲ್ಲ. ಹೇಳುವಿರಿ, ಒಬ್ಬ ತಂದೆಯ ಮಕ್ಕಳು ನಾವು ಸಹೋದರರಾಗಿದ್ದೇವೆ. ಮತ್ತೆ ಕೊಳಕು ದೃಷ್ಟಿ ಇಟ್ಟಿದ್ದೇ ಆದರೆ ಕ್ರಿಮಿನಲ್ ಅಸಾಲ್ಟ್ ಆಗಿಬಿಡುವುದು. ನಶೆಯಲ್ಲಿಯೂ ಸಹ ಸತೋ ರಜೋ ತಮೋಗುಣಿ ಇರುವುದಲ್ಲವೇ? ತಮೋಗುಣಿ ನಶೆ ಏರಿದರೆ ಸಾಯಬೇಕಾಗುತ್ತದೆ. ಇದನ್ನು ನಿಯಮವಾಗಿ ಮಾಡಿಕೊಳ್ಳಿ. ಸ್ವಲ್ಪ ಸಮಯವಾದರೂ ಬಾಬರವರನ್ನು ನೆನಪು ಮಾಡಿ ಬಾಬರವರ ಸೇವೆಯಲ್ಲಿ ಹೋಗಿ. ಆಮೇಲೆ ಮಾಯೆಯ ಬಿರುಗಾಳಿ ಬರುವುದಿಲ್ಲ. ಆ ನಶೆ ದಿನಪೂರ್ತಿ ನಡೆಯುತ್ತದೆ ಮತ್ತು ಸ್ಥಿತಿಯೂ ಸಹ ಬಹಳ ರಿಫೈನ್ ಆಗಿಬಿಡುವುದು. ಯೋಗದಲ್ಲಿಯೂ ಲೈನ್ ಕ್ಲಿಯರ್ ಆಗಿಬಿಡುವುದು. ಇಂತಿಂತಹ ರೆಕಾರ್ಡ್ಗಳು ಸಹ ಬಹಳ ಚೆನ್ನಾಗಿದೆ. ರೆಕಾರ್ಡ್ ಕೇಳುತ್ತಿದ್ದರೆ ಕುಣಿಯಲು ಶುರು ಮಾಡುವಿರಿ, ರಿಫ್ರೆಶ್ ಆಗಿ ಬಿಡುವಿರಿ. 2, 4, 5 ರೆಕಾರ್ಡ್ಗಳು ಬಹಳ ಚೆನ್ನಾಗಿದೆ. ಬಡವರು ಸಹ ಬಾಬರವರ ಈ ಸೇವೆಯಲ್ಲಿ ತೊಡಗಿದ್ದೇ ಆದರೆ ಅವರಿಗೆ ಮಹಲ್ ಸಿಗಲು ಸಾಧ್ಯವಿದೆ. ಶಿವಬಾಬರವರ ಭಂಡಾರದಿಂದ ಎಲ್ಲವೂ ಸಿಗುತ್ತದೆ. ಸರ್ವಿಸಬಲ್ ಮಕ್ಕಳಿಗೆ ಬಾಬಾ ಏಕೆ ಕೊಡುವುದಿಲ್ಲ? ಶಿವಬಾಬರವರ ಭಂಡಾರ ಸದಾ ಭರ್ಪೂರ ಆಗಿರುವುದು. ಗೀತೆ ಇದಾಗಿದೆ ಜ್ಞಾನದ ಡಾನ್ಸ್. ತಂದೆ ಬಂದು ಗೋಪಗೋಪಿಯರಿಂದ ಜ್ಞಾನದ ಡಾನ್ಸ್ ಮಾಡಿಸುತ್ತಾರೆ. ಎಲ್ಲೇ ಕುಳಿತಿರಿ ಬಾಬರವರನ್ನು ನೆನಪು ಮಾಡುತ್ತೀರಿ. ಆಗ ಸ್ಥಿತಿಯು ಬಹಳ ಚೆನ್ನಾಗಿರುತ್ತದೆ. ಹೇಗೆ ಬಾಬಾ ಜ್ಞಾನ ಮತ್ತು ಯೋಗದ ನಶೆಯಲ್ಲಿರುತ್ತಾರೆ, ನೀವು ಮಕ್ಕಳಿಗೂ ಸಹ ಕಲಿಸುತ್ತಾರೆ. ಆಗ ಖುಷಿಯ ನಶೆ ಏರುವುದು. ಇಲ್ಲದೆ ಹೋದರೆ ಇಲ್ಲಸಲ್ಲದ ಮಾತುಗಳಲ್ಲಿ ಇರುವುದರಿಂದ ನಂತರ ಸ್ಥಿತಿ ಕೆಟ್ಟು ಹೋಗುವುದು. ಬೆಳಗ್ಗೆ ಏಳುವುದು ಬಹಳ ಒಳ್ಳೆಯದು. ಬಾಬರವರ ನೆನಪಿನಲ್ಲಿ ಕುಳಿತು ಬಾಬರವರ ಜೊತೆ ಸಿಹಿ ಸಿಹಿಯಾದ ಮಾತುಗಳನ್ನಾಡಬೇಕು. ಭಾಷಣ ಮಾಡುವವರ ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ. ಇಂದು ಇಂತಿಂತಹ ಪಾಯಿಂಟ್ಸ್ ಮೇಲೆ ತಿಳಿಸಿ ಹೇಳೋಣ, ಹೀಗೆ ತಿಳಿಸಿ ಹೇಳೋಣ. ಬಾಬರವರಿಗೆ ಬಹಳ ಮಕ್ಕಳು ಕೇಳುತ್ತಾರೆ, ನಾನು ನೌಕರಿ ಬಿಡೋಣವೇ? ಆದರೆ ಬಾಬಾ ಹೇಳುತ್ತಾರೆ, ಮೊದಲು ಸೇವೆಯ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಿ. ಬಾಬರವರು ನೆನಪಿನ ಯುಕ್ತಿ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಸಿಗುತ್ತಾರೆ. ಅವರಿಗೆ ಈ ಅಭ್ಯಾಸವಾಗಿ ಬಿಡುತ್ತದೆ. ಕೆಲವರಿಗಂತೂ ಬಾಬರವರ ನೆನಪು ಬಹಳ ಕಷ್ಟದಿಂದ ನೆನಪಿರುತ್ತದೆ. ನೀವು ಕುಮಾರಿಯರ ಹೆಸರಂತೂ ಬಹಳ ಪ್ರಸಿದ್ಧವಾಗಿದೆ. ಕುಮಾರಿಯರಿಗೆ ಎಲ್ಲರೂ ಕಾಲಿಗೆ ಬೀಳುತ್ತಾರೆ. ನೀವು 21 ಜನ್ಮಕ್ಕಾಗಿ ಭಾರತಕ್ಕೆ ಸ್ವರಾಜ್ಯವನ್ನು ಕೊಡಿಸುವಿರಿ. ನಿಮ್ಮ ನೆನಪಾರ್ಥ ಮಂದಿರಗಳು ಇವೆ. ಬ್ರಹ್ಮಕುಮಾರಿಯರ ಹೆಸರು ಸಹ ಪ್ರಸಿದ್ಧವಾಗಿದೆಯಲ್ಲವೇ? ಕುಮಾರಿಯರು ಅವರೇ ಆಗಿದ್ದಾರೆ ಯಾರು 21 ಕುಲದ ಉದ್ಧಾರ ಮಾಡುತ್ತಾರೆ. ಅಂದರೆ ಇದರ ಅರ್ಥವನ್ನೂ ಸಹ ತಿಳಿದುಕೊಳ್ಳಬೇಕು. ನೀವು ಮಕ್ಕಳು ತಿಳಿದಿರುವಿರಿ, ಇದು 5000 ವರ್ಷಗಳ ರೀಲ್ ಆಗಿದೆ. ಏನೇ ವಾಪಸ್ಸಾಯಿತು ಅದು ಡ್ರಾಮಾ, ತಪ್ಪಾದರೆ ಅದು ಡ್ರಾಮಾ. ನಂತರ ಮುಂದೆ ನಿಮ್ಮ ರಿಜಿಸ್ಟರ್ ಸರಿ ಮಾಡಿಕೊಳ್ಳಬೇಕು. ಆಮೇಲೆ ರಿಜಿಸ್ಟರ್ ಕೆಡಬಾರದು. ಬಹಳ ದೊಡ್ಡ ಪರಿಶ್ರಮವಾಗಿದೆ. ಆದ್ದರಿಂದ ಇಷ್ಟು ಉನ್ನತವಾದ ಪದವಿ ಸಿಗುವುದು. ಬಾಬರವರ ಮಗು ಆದ ನಂತರ ಬಾಬಾ ಆಸ್ತಿಯನ್ನು ಕೊಡುತ್ತಾರೆ. ಸವತಿ ಮಕ್ಕಳಿಗಂತೂ ಆಸ್ತಿ ಕೊಡುವುದಿಲ್ಲ. ಸಹಾಯ ಮಾಡುವುದಂತೂ ನನ್ನ ಕರ್ತವ್ಯ ಆಗಿದೆ. ಬುದ್ಧಿವಂತರು ಯಾರಿದ್ದಾರೆ ಅವರಿಗೆ ಪ್ರತಿ ಮಾತಿನಲ್ಲೂ ಸಹಾಯ ಮಾಡುತ್ತಾರೆ. ತಂದೆಯನ್ನು ನೋಡಿ ಎಷ್ಟು ಸಹಾಯ ಮಾಡುತ್ತಾರೆ. ಸಾಹಸ ಮನುಷ್ಯನದು, ಸಹಾಯ ಭಗವಂತನದು. ಹಿಮ್ಮತ್ತೆ ಬಚ್ಚೆ ಮದದೆ ಖುದ. ಮಾಯ ಮೇಲೆ ಜಯ ಸಾಧಿಸಲು ಸಹ ಶಕ್ತಿಯ ಅವಶ್ಯಕತೆ ಇರುತ್ತದೆ. ಒಬ್ಬ ಆತ್ಮೀಯ ತಂದೆಯನ್ನು ನೆನಪು ಮಾಡಬೇಕು. ಬೇರೆ ಎಲ್ಲರ ಸಂಘ ಬಿಟ್ಟು ಒಬ್ಬರ ಸಂಘ ಜೋಡಿಸಬೇಕು. ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ.
ನಾನು ತಂದೆ, ಟೀಚರ್ ಮತ್ತು ಗುರುವಾಗಿದ್ದೇನೆ. ಬ್ರಹ್ಮ, ವಿಷ್ಣು, ಶಂಕರರ ರಚಯಿತನಾಗಿದ್ದಾರೆ. ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿರುವಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. 1. ಹಳೆಯ ಕಸದ ಮೇಲೆ ಮಮತೆ ಇಡಬಾರದು. ತಂದೆಯ ಸೂಚನೆಯ ಮೇಲೆ ನಡೆದು ತಮ್ಮ ಮಮತೆಯನ್ನು ಅಳಿಸಬೇಕು. 2. ಈ ಅಂತಿಮ ಜನ್ಮದಲ್ಲಿ ಭಗವಂತನನ್ನು ತಮ್ಮ ವಾರಸುದಾರ ಮಾಡಿಕೊಂಡು ಅವರ ಮೇಲೆ ಬಲಿಹಾರಿಯಾಗಬೇಕು. ಆಗ 21 ಜನ್ಮಗಳಿಗೆ ರಾಜ್ಯಭಾಗ್ಯ ಸಿಗುವುದು. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸೇವೆ ಮಾಡಬೇಕು. ನಶೆಯಲ್ಲಿರಬೇಕು. ರಿಜಿಸ್ಟರ್ ಎಂದೂ ಕೆಟ್ಟು ಹೋಗಬಾರದು. ಇದರ ಬಗ್ಗೆ ಗಮನ ಕೊಡಬೇಕು. ವರದಾನ: ಪ್ರತ್ಯಕ್ಷ ಫಲದ ಮೂಲಕ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ನಿಸ್ವಾರ್ಥ ಸೇವಾಧಾರಿ ಭವ. ಸತ್ಯಯುಗದಲ್ಲಿ ಸಂಗಮದ ಕರ್ಮದ ಫಲವು ದೊರಕುವುದು. ಆದರೆ ಇಲ್ಲಿ ತಂದೆಯವರಾಗುವುದರಿಂದ ಪ್ರತ್ಯಕ್ಷ ಫಲ ಆಸ್ತಿಯ ರೂಪದಲ್ಲಿ ದೊರಕುವುದು. ಸೇವೆ ಮಾಡಿದೊಡನೆ ಮತ್ತು ಸೇವೆ ಮಾಡುವುದರ ಜೊತೆ ಜೊತೆಗೆ ಖುಷಿ ಸಿಗುವುದು. ಯಾರು ನೆನಪಿನಲ್ಲಿರುತ್ತಾ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡುವರು ಅವರಿಗೆ ಸೇವೆಯ ಪ್ರತ್ಯಕ್ಷ ಫಲ ಅವಶ್ಯಕವಾಗಿ ಸಿಗುವುದು. ಪ್ರತ್ಯಕ್ಷ ಫಲವೇ ತಾಜಾ ಆಗಿದೆ. ಯಾವುದು ಸದಾಕಾಲಕ್ಕೆ ಆರೋಗ್ಯವಂತರನ್ನಾಗಿ ಮಾಡಿಬಿಡುವುದು. ಯೋಗಯುಕ್ತ ಯಥಾರ್ಥ ಸೇವೆಯ ಫಲವಾಗಿದೆ ಖುಷಿ, ಅತೀಂದ್ರಿಯ ಸುಖ ಮತ್ತು ಡಬಲ್ ಲೈಟ್ನ ಅನುಭೂತಿ. ಸ್ಲೋಗನ್: ವಿಶೇಷಾತ್ಮರು ಅವರೇ ಆಗಿದ್ದಾರೆ. ಯಾರು ತಮ್ಮ ನಡತೆಯ ಮೂಲಕ ಆತ್ಮೀಯ ಘನತೆಯ ಬೆಳಕು ಮತ್ತು ಹೊಳಪಿನ ಅನುಭವ ಮಾಡಿಸುವಂತಹವರು. ಓಂ ಶಾಂತಿ.